ಸಾಧ್ಯವೇ ಇಲ್ಲ. ಒಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಹೇಳುತ್ತಾರೆ, ನಾನು ವೈಕುಂಠದಲ್ಲಿ ನಾರಾಯಣನ ಜೊತೆ ಇರಬೇಕಾದವರು ಅಂತ ಹೇಳ್ತಾರೆ. ಇದೆಲ್ಲ ಮಾಯೆ ಅಲ್ಲದೆ ಇನ್ನೇನು? ಇದೆಲ್ಲ ಅಂದ್ರೆ ಏನು? ಶ್ರೀಮಾತೆಯವರು ಕಸ ಗುಡಿಸ್ತಿದ್ರು, ನೆಲ ಸಾರಿಸ್ತಾ ಇದ್ರು, ಅಡಿಗೆ ಮಾಡ್ತಿದ್ರು, ಭಕ್ತರಿಗಾಗಿ ತಂಬಾಕು ಅಲ್ಲ, ತಂಬಾಕಲ್ಲ, ಬೀಡ ತಯಾರಿಸ್ತಾ ಇದ್ರು. ಈ ರೀತಿ ಶ್ರೀಮಾತೆಯವರು ಇಡೀ ದಿನ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು, ಇದೆಲ್ಲ ಮಾಯೆ ಅಲ್ಲದೆ ಇನ್ನೇನು ಎಂದು ಶ್ರೀಮಾತೆಯವರೇ ಹೇಳ್ತಾರೆ. ಈ ರೀತಿ ಅವರಿಗೆ ತಮ್ಮ ಸ್ವಸ್ವರೂಪದ ಜ್ಞಾಪಕ ಯಾವಾಗಲೂ ಇದ್ದೇ ಇತ್ತು. ಒಂದು ಸಲ ಸ್ವಾಮಿ ತನ್ಮಯಾನಂದರು ಅಂತ ಒಬ್ಬರು ಸಾಧುಗಳು ಬಂದಿದ್ದಾರೆ. ಅವರು ಶ್ರೀರಾಮಕೃಷ್ಣ ಮಠಕ್ಕೆ ಸೇರಿದವರು. ಜಯರಾಮಪಾಟಿ ಬಾನ್ಪುರ ಜಿಲ್ಲೆಗೆ ಸೇರಿತ್ತು. ಬಾನ್ಪುರ ಜಿಲ್ಲೆಯಲ್ಲಿ ಆಗ ಕೆಲವು ಕಡೆ ಬರಗಾಲ ಇರುತ್ತೆ. ಆ ಬರ ಪರಿಹಾರ ಕಾರ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಂಥವರು ಸ್ವಾಮಿ ತನ್ಮಯಾನಂದರು. ಹೇಗೂ ಬಾನ್ಪುರ ಜಿಲ್ಲೆಯಲ್ಲಿ ನಾನಿದ್ದೇನಲ್ಲ, ಒಂದು ಸಲ ಶ್ರೀಮಾತೆಯವರನ್ನು ಭೇಟಿ ಮಾಡಿಕೊಂಡು ಬರೋಣ ಅಂತ ಅವರು ಶ್ರೀಮಾತೆಯವರ ದರ್ಶನಕ್ಕೆ ಅಂತ ಜಯರಾಮಪಾಟಿಗೆ ಬರ್ತಾರೆ. ಶ್ರೀಮಾತೆಯವರು ಅವರನ್ನು ಬರಮಾಡಿಕೊಳ್ತಾರೆ. ಅವರು ಶ್ರೀಮಾತೆಯವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಆಮೇಲೆ ಅವರು ಶ್ರೀಮಾತೆಯವರ ಪಾದವನ್ನು ಎತ್ತಿ ತಮ್ಮ ತಲೆಯ ಮೇಲೆ ಇಟ್ಕೊಳ್ತಾರೆ. ಹೀಗೆ ಸಾಷ್ಟಾಂಗ ಬಂದಿರ್ತಾರಲ್ಲ, ಶ್ರೀಮಾತೆಯವರ ಪಾದವನ್ನು ಎತ್ಕೊಂಡು ತಮ್ಮ ತಲೆಯ ಮೇಲೆ ಇಟ್ಕೊಳ್ತಾರೆ. ಆಗ ಶ್ರೀಮಾತೆಯವರು ಹೇಳುತ್ತಾರೆ, ಆ ರೀತಿ ಮಾಡಬಾರ್ದು. ತಲೆ ಇದೆಯಲ್ಲ, ತಲೆ ಭಗವಂತನ ಸ್ಥಾನ, ಗುರುವಿನ ಸ್ಥಾನ. ತಲೆಯಲ್ಲಿರುವ, ಶಿರದಲ್ಲಿರುವ ಸಹಸ್ರಾರ ಪದ್ಮದಲ್ಲಿ ಗುರು ವಾಸವಾಗಿದ್ದಾನೆ. ಶ್ರೀರಾಮಕೃಷ್ಣರೇ ಗುರು, ಸಚ್ಚಿದಾನಂದನೇ ಗುರು ಅಂತ ಶ್ರೀಮಾತೆಯವರು ಸ್ವಾಮಿ ತನ್ಮಯಾನಂದರಿಗೆ ಹೇಳ್ತಾರೆ. ಆಗ ಸ್ವಾಮಿ ತನ್ಮಯಾನಂದರು ಕೇಳ್ತಾರೆ, ಅಮ್ಮ, ಶ್ರೀರಾಮಕೃಷ್ಣರು ಭಗವಂತ ಸಚ್ಚಿದಾನಂದ ಅಂತ ಹೇಳೋದಾದರೆ ನೀವು ಯಾರು? ಶ್ರೀಮಾತೆಯವರು ಸ್ವಲ್ಪನೂ ಸಂಕೋಚ ಇಲ್ಲದೆ, ಸ್ವಲ್ಪನೂ ತಡವರಿಸದೆ, ಹಿಂದೆ ಮುಂದೆ ಮಾಡದೆ ನೇರವಾಗಿ ಹೇಳ್ತಾರೆ, ಶ್ರೀರಾಮಕೃಷ್ಣರು ಭಗವಂತ ಅನ್ನುವುದಾದರೆ ನಾನು ಭಗವತಿ